ಓಕೆ ಸರ್, ನಮಸ್ತೆ ಸರ್. ಎಷ್ಟು ವರ್ಷದಿಂದ ಬಜಾಜ್ ಚೇತಕ್ ಓಡಿಸ್ತಾ ಇದ್ದೀರಾ ಸರ್? ಅಪ್ರಾಕ್ಸಿಮೇಟ್ 3 years ಕಂಪ್ಲೀಟ್ ಆಯಿತು. ಓಕೆ. ಈಗ ಗಾಡಿನಲ್ಲಿ ಏನು ತೊಂದರೆ ಇಲ್ಲ. ಬಟ್ ಏನಂದ್ರೆ ಈ ಫ್ರಂಟ್ ನಲ್ಲಿ ಯಾವುದೋ ಜಾಗ ಬಹಳ ಕಡಿಮೆ ಇದೆ. ಸೊ ಅದರಿಂದ ನಾವು ನಮಗೆ ಸ್ವಲ್ಪ ಮೆಟೀರಿಯಲ್ ತಗೊಂಡು ಬರೋದು ಹೋಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಬ್ಯಾಲೆನ್ಸ್ ಏನಿಲ್ಲ ಪ್ರಾಬ್ಲಮ್. ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಇಲ್ಲಿವರೆಗೂ? ಅಪ್ರಾಕ್ಸಿಮೇಟ್ ನಾವು ಒಂದು ಡೈಲಿ ಇದ್ರೆ ಒಂದು ದಿನಕ್ಕೆ ಒಂದು 50-60 ಕಿಲೋಮೀಟರ್ ಹೋಗ್ತೀವಿ. 50-60. ಸೊ ಓವರ್ ಆಲ್ ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಟೋಟಲ್? ಅಪ್ರಾಕ್ಸಿಮೇಟ್ ಲೆಕ್ಕ ಮಾಡಿ ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ? 26,000 ಸರ್. 26,000. ಸೊ ಎಷ್ಟು ವರ್ಷ ಆಯ್ತು ತಗೊಂಡು? 3 years. ಸೊ 3 years ಇಂದ ಏನು ಸಮಸ್ಯೆ ಆಗಿಲ್ಲ? ಸೊ ಏನು ಪ್ರಾಬ್ಲಮ್ ಕೈ ಕೊಡೋದು? ಚೇಂಜ್ ಮಾಡಿದ್ವಿ ಅಷ್ಟೇ. ಒಂದ್ಸಲ ಟೈರ್ ಚೇಂಜ್ ಮಾಡಿ, ಬ್ರೇಕ್ ಶೂ ಚೇಂಜ್ ಮಾಡಿದೀರಾ. ಸೊ ಅದು ಬಿಟ್ಟರೆ ಬೇರೆ ಏನು ಖರ್ಚು ಬಂದಿಲ್ಲ. ಸೊ ಸರ್ವಿಸ್ ಎಷ್ಟು ದಿನಕ್ಕೆ ಒಂದ್ಸಲ ಮಾಡಿಸ್ತೀರಾ? ಓಕೆ. ಅಂದ್ರೆ 6 ತಿಂಗಳಿಗೆ ವರ್ಷಕ್ಕ 5,000 ಕಿಲೋಮೀಟರ್ ಒಂದ್ಸು. ಓಕೆ ಓಕೆ. ಗಾಡಿ ಓಕೆ ಸರ್. ಬಟ್ ಏನೇ ಸ್ಪೇಸ್ ಇಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಳೆ ಬಜಾಜ್ ಚೇತಕ್ ಓಡಿಸ್ತಾ ಫೀಲ್ ಆಗುತ್ತಾ? ಇದು ಈ ಸ್ಪೇಸ್ ಇದೆಲ್ಲ ಇದು ಸ್ವಲ್ಪ ಜಾಸ್ತಿ ಇದೆ ನಮಗೆ. ಇದು ನಿಮಗೆ ಕಡಿಮೆ ಆಗ್ತಾ ಇದೆ, ಸಾಕಾಗ್ತಿಲ್ಲ, ಬಹಳ ಕಡಿಮೆ ಇದೆ. ಸೊ ಅದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ? ಬೇರೆ ಏನಿಲ್ಲ. ಸೊ ಇವಿ ಗಾಡಿ ತೊಗೊಳೋರ್ಗೆ ಏನ್ ಹೇಳ್ತೀರಾ ನಿಮ್ಮ ಕಡೆಯಿಂದ? ಬಟ್ ನಾಯ್ಸ್ ಇಲ್ಲ, ಇದು ಪೊಲ್ಯೂಷನ್ ಇಲ್ಲ, ಆಮೇಲೆ ನಮಗೆ ಪೆಟ್ರೋಲ್ ಕಡಿಮೆ ಆಗುತ್ತೆ, ಬಹಳ ಚೀಪ್ ಆಗುತ್ತೆ. ಅದರಿಂದ ನಮಗೆ ಎಲ್ಲಾ ಅನುಕೂಲ ಆಗುತ್ತೆ ಈ ಗಾಡಿಯಿಂದ. ಮುಂಚೆ ಯಾವ ಗಾಡಿ ಓಡಿಸ್ತಾ ಇದ್ರಿ? ಮುಂದೆ ಫಸ್ಟ್ ಕೆನಡಿ ಗೊಂಡ, ಆಮೇಲೆ ಆಕ್ಸೆಸ್. ಬಟ್ ಅದು ಗಾಡಿ ಚೆನ್ನಾಗಿದೆ. ಬಟ್ ಇದ್ರೆ ಪೆಟ್ರೋಲ್ ಜಾಸ್ತಿ ಮೈಲೇಜ್ ಬರೋದಿಲ್ಲ. ಓಕೆ. ಗಾಡಿ ಚೆನ್ನಾಗಿದೆ, ಮೈಲೇಜ್ ಬರೋದಿಲ್ಲ. ಸೊ ನಿಮಗೆ ಓವರ್ ಆಲ್ ಎಲೆಕ್ಟ್ರಿಕ್ ವೆಹಿಕಲ್ ಹ್ಯಾಪಿ ಆಗಿದ್ದೀರಾ? ಸೊ ಬಜಾಜ್ ಚೇತಕ್ ಬಗ್ಗೆ ನಿಮ್ಗೆ ಒಳ್ಳೆ ಒಪಿನಿಯನ್ ಇದೆ? ಏನು ತೊಂದರೆ ಇಲ್ಲ, ಏನು ಸಮಸ್ಯೆ ಆಗಿಲ್ಲ ಇಲ್ಲಿವರೆಗೂ? ಸೊ ನೋಡಿ, ಬಜಾಜ್ ಚೇತಕ್ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಸಿಗುತ್ತೆ, ಮತ್ತೆ ಸೆಂಟರ್ ಸ್ಟ್ಯಾಂಡ್ ಇದೆ, ಮತ್ತೆ ಸೈಡ್ ಸ್ಟ್ಯಾಂಡ್ ಇದೆ. ಸೊ ನಿಮಗೆ ಓವರ್ ಆಲ್ ಒಂದು ಬಜಾಜ್ ಚೇತಕ್ ಅಂತ ಮುಂಚೆ ಒಂದು ಪೆಟ್ರೋಲ್ ಗಾಡಿ ಇತ್ತಲ್ಲ, ಸೇಮ್ ಚೇತಕ್ ಅಂತ. ಸೊ ಅದೇ ತರ ನೋಡೋದಕ್ಕೆ ಕಾಣಿಸುತ್ತೆ. ಇದು ಎಸ್ಪೆಷಲಿ ಫಾರ್ ಓಲ್ಡ್ ಪೀಪಲ್, ಅವ್ರಿಗೆ ತುಂಬಾ ಸೂಟೇಬಲ್ ಗಾಡಿ ಅಂತ ಅನ್ಸುತ್ತೆ. ನಿಮ್ಗೆ ಒಂಥರ ಗಾಡಿ ಇದೆಲ್ಲ ನೋಡ್ಬೋದು. ಸೊ ಕಂಪ್ಲೀಟ್ಲಿ ಮೆಟಲ್ ಬಾಡಿ. ಸೊ ಫೈಬರು ಆ ತರ ಏನಿರೋದಿಲ್ಲ, ಕಂಪ್ಲೀಟ್ಲಿ ಮೆಟಲ್. ಮತ್ತೆ ಈ ಗ್ರಾಬ್ ಏನ್ ನೋಡ್ತಾ ಇದ್ರು, ಈ ಗ್ರಾಬ್ ಅಷ್ಟೇ ರಫ್ ಇದೆ, ಅಂದ್ರೆ ಮೀನ್ಸ್ ರಿಜಿಡ್ ಆಗಿದೆ. ಇನ್ನ ನಿಮ್ಗೆ ವೀಲ್ ಸೈಜು ಮತ್ತೆ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ ನಿಮಗೆ. ಸೈಡ್ ಮೌಂಟೆಡ್ ಮೋಟರು, ಮತ್ತೆ ಬ್ಯಾಟ್ರಿ ನಿಮ್ಗೆ 3 ವರ್ಷ ವಾರಂಟಿ, ಮೋಟ್ರು ನಿಮ್ಗೆ 3 ವರ್ಷ ವಾರಂಟಿ. ಇವರು 3 ವರ್ಷ ಈ ಗಾಡಿನ ಓಡಿಸಿದ್ದಾರೆ, ಇಲ್ಲಿವರೆಗೂ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ. ಮತ್ತೆ ರೇಂಜ್ ಸರ್, ರೇಂಜ್ ಎಷ್ಟು ಬರ್ತಾ ಇದೆ ಇವಾಗ? ಈಗ ರೇಂಜ್ ಯಾವ ರೀತಿ ಕೇಳ್ಬೋದು? ಸೊ 95 ಕಿಲೋಮೀಟರ್ ಕೊಟ್ಟಿದ್ದಾರೆ ರೇಂಜು. ಇಲ್ಲ, 80 ಅಂತೂ ಬರುತ್ತೆ ನಿಮಗೆ ಗ್ಯಾರಂಟಿ. ಸೊ ಕಂಪನಿ 90-95 ಹೇಳುತ್ತೆ. ಸೊ ನಿಮ್ಗೆ 80 ಏನ್ ಸಮಸ್ಯೆ ಆಗಿಲ್ಲ. ಸೊ ಮುಂಚೆ ರೇಂಜ್ ಬರ್ತಿದ್ಕು ಈಗ ರೇಂಜ್ ಡ್ರಾಪ್ ಆಗಿದೆಯಾ? ಏನೋ 1-2 ಕಿಲೋಮೀಟರ್ ಡ್ರಾಪ್ ಆಗಿದೆ. ಸೊ ಬಟ್ ಆದ್ರೂ 3 ವರ್ಷ ಓಡಿಸಿದ್ರೆ ಏನು ಸಮಸ್ಯೆ ಆಗಿಲ್ಲ. 26,000 ಕಿಲೋಮೀಟರ್ ಓಡಿಸಿದೀರಾ? ಹೌದೌದು. ಓಕೆ. ಓವರ್ ಆಲ್ ಹ್ಯಾಪಿ ಅನ್ಸುತ್ತೆ ನಿಮ್ಗೆ? 100%. ಸೊ ಹೊಸದಾಗಿ ಏನಾದ್ರು ಗಾಡಿ ತಗೊಳ್ಳಿ, ಫ್ರಂಟ್ ನಲ್ಲಿ ನಮಗೆ ಜಾಗ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಅದೊಂದು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಹೊಸದಾಗಿ ಇವಿ ತಗೊಳ್ಳೋಂತವ್ರಿಗೆ, ಎಸ್ಪೆಷಲಿ ಬಜಾಜ್ ಚೇತಕ್ ಅವ್ರಿಗೆ ಏನ್ ಹೇಳ್ತೀರಾ? ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅಸಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಓಕೆ. ಬಟ್ ಈ ಸ್ಪೇಸ್ಗೂ ಸ್ವಲ್ಪ ಏನೋ ಒಂದು ಅರೇಂಜ್ ಮಾಡಬೇಕು, ಅದು ಒಂದೇ, ಬೇರೆ ಏನಿಲ್ಲ. ಇಂಪ್ರೂವ್ ಮಾಡ್ಕೋಬೇಕಾಗ ಯಾವ್ದಾವ್ದು ಮೆಟೀರಿಯಲ್ ತಗೊಂಡ್ ಬರ್ತೀವಿ ಮಾರ್ಕೆಟ್ ಹೋಗ್ಬಿಟ್ಟು, ಅಲ್ಲಿ ಇಡಕ್ ಆಗೋದಿಲ್ಲ. ಒಂದು ಪ್ರಾಬ್ಲಮ್, ಅದು ಬಿಟ್ರೆ ಬೇರೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ. ಬೂಟ್ ಸ್ಪೇಸ್ ಅಂದ್ರೆ ಡಿಕ್ಕಿ ಸ್ಪೇಸ್ ಎಲ್ಲ ಸಫಿಷಿಯಂಟ್ ಇದೆಯಾ? ಅದೆಲ್ಲ ಓಕೆ, ಏನ್ ತೊಂದರೆ ಇಲ್ಲ, ಅದೇನ್ ತೊಂದರೆ ಇಲ್ಲ. ಬಟ್ ಕಡಿಮೆ ಇದೆ ಇದ್ರಲ್ಲೇ ಓಕೆ. ಬಟ್ ಅದು ಫ್ರಂಟ್ ನಲ್ಲಿ ಸ್ವಲ್ಪ ನಮ್ಗೆ ಜಾಗ ಸಿಗ್ಬಿಟ್ರೆ ಓಕೆ. ನಿಮ್ಮ ಹೆಸರು? ಜಯರಾಮನ್. ಜಯರಾಮ್. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.